ಹೊಸನಗರ ರಾಮಕೃಷ್ಣ ವಿದ್ಯಾಲಯದಲ್ಲಿ ಡಬ್ಕು ಡಮಾಲ್ ಧಮಾಕ. ಎಸ್ಎಸ್ಎಲ್ಸಿ ಟಾಪರ್ಗಳಿಗೆ ಎರಡೆರಡು ಸಲ ಸನ್ಮಾನ. ಸಂತಸದ ಕ್ಷಣದಲ್ಲಿ ಕುಣಿದಾಡಿದ ವಿದ್ಯಾರ್ಥಿಗಳು, ಶಿಕ್ಷಕರು. ಹೊಸನಗರ ಪಟ್ಟಣದ ಶ್ರೀರಾಮಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಸಂಭ್ರಮಿಸಿದ್ದು, 625ಕ್ಕೆ 622 ಹಾಗೂ 621 ಅಂಕ ಗಳಿಸಿದ್ದಕ್ಕಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಸನ್ಮಾನಿಸಿ ಸಂಭ್ರಮಿಸಿದ್ರು. 625ಕ್ಕೆ 618 ಅಂಕ ಪಡೆದಿದ್ದ ಗುಬ್ಬಿಗ ಸುನಿಲ್ ರವರ ಪುತ್ರ ಅಭಿಷೇಕ್ ಎಸ್ ಕಶ್ಯಪ್ ಹಾಗೂ ವಿದ್ಯುತ್ ಗುತ್ತಿಗೆದಾರರಾದ ಭಾವಿಕಟ್ಟೆ ಸತೀಶ್ ರವರ ಸಹೋದರಿ ಜಯಲಕ್ಷ್ಮಿ ವಿಜಯಕುಮಾರ್ ಅವರ ಪುತ್ರಿ ವೈಷ್ಣವಿರವರು 618 ಅಂಕಗಳಿಗೆ ಸಂಭ್ರಮಿಸದೆ ಅಸಮಾಧಾನ ವ್ಯಕ್ತಪಡಿಸಿ ಪೋಷಕರಿಗೆ ಪುನರ್ಮೌಲ್ಯಮಾಪನಕ್ಕಾಗಿ ಒತ್ತಾಯಿಸಿ ಪುನರ್ಮೌಲ್ಯಮಾಪನ ನಡೆಸಿ ಫಲಿತಾಂಶ ಬಂದಿದ್ದು, ಇವರಿಬ್ಬರಿಗೂ 623 ಅಂಕ ಬಂದಿದ್ದು, ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನ, ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸಿ ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಗರಿ ಮೂಡಿಸಿದ್ರು. ಈ ಸಂಭ್ರಮಾಚರಣೆ ಅಂಗವಾಗಿ ಇಂದು ಶಾಲೆಯಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಡಿ.ಎಂ. ದೇವರಾಜ್ ಅಧ್ಯಕ್ಷತೆಯಲ್ಲಿ ಅಭಿಷೇಕ್ ಎಸ್ ಕಶ್ಯಪ್ ಹಾಗೂ ವೈಷ್ಣವಿ ವಿಜಯಕುಮಾರ್ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಸಂಭ್ರಮಿಸಲಾಯಿತು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗರ ಕೊಡಿಗೆ ಗಣೇಶಮೂರ್ತಿ, ಎಲ್.ಕೆ. ಮುರಳಿ, ಎಎಸ್ಐ ಸತೀಶ್ ರಾಜ್, ವಕೀಲ ಷಣ್ಮುಖಪ್ಪ, ಪತ್ರಿಕೋದ್ಯಮಿ ನಗರ ರಾಘವೇಂದ್ರ ಈ ಸಂಭ್ರಮದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ, ರಾಮಕೃಷ್ಣ ವಿದ್ಯಾಲಯದಲ್ಲಿ ಕೇವಲ ಪಾಠಗಳಿಗೆ ಅಷ್ಟೇ ಗಮನ ನೀಡದೆ ಆಟೋಟ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಮೂಲಕ ಮಕ್ಕಳಲ್ಲಿ ಹುದುಗಿರುವ ಸೂಕ್ತ ಪ್ರತಿಭೆಗಳ ಅನಾವರಣ ಅವಕಾಶ ನೀಡುವ ಮೂಲಕ ಮಕ್ಕಳನ್ನ ಹುರಿದುಂಬಿಸುವ ಕಾರ್ಯದಲ್ಲಿ ಶಿಕ್ಷಕ ವರ್ಗ ಹಾಗೂ ಆಡಳಿತ ಮಂಡಳಿ ತೊಡಗಿಸಿಕೊಂಡಿರುವುದು ಸುಸ್ತಾರ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಟಾಪರ್ಗಳೊಂದಿಗೆ ಅವರ ಪೋಷಕರನ್ನ ಸನ್ಮಾನಿಸಲಾಯಿತು. ವಿದ್ಯಾಶ್ರೀ ಸಂಗಡಗರಿಂದ ಶ್ಲೋಕ, ಸುಕನ್ಯಾ ಅಂಗಡಿಗಳಿಂದ ಪ್ರಾರ್ಥನೆ, ನಂತರ ಶಾಲಾ ಮುಖ್ಯೋಪಾಧ್ಯಾಯ ರಾಜೇಶ್ ಸ್ವಾಗತಿಸಿದರು. ಅಶ್ವಿನಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸುಮನ್ ವಂದಿಸಿದ್ರು. ವರದಿ ಉಡುಪಿ ಎಸ್ ಸದಾನಂದ, ಕನಕ ಟಿವಿ, ಹೊಸನಗರ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853.
ಮೌಲ್ಯಮಾಪನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿನ ಶಾಲೆಯನ್ನ ಪ್ರತಿನಿಧಿಸಿರುತ್ತಾರೆ. ಈ ವಿದ್ಯಾರ್ಥಿನಿ ಶೇಕಡ 99ರಷ್ಟು ಅಂಕಗಳನ್ನು ಗಳಿಸಿ ಶಾಲೆಯ ಗೌರವವನ್ನ, ತಂದೆ ತಾಯಿಯ ಕನಸನ್ನ, ತಮ್ಮ ವ್ಯಕ್ತಿತ್ವವನ್ನ ಪ್ರತಿನಿಧಿಸಿರುತ್ತಾರೆ. ಈ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಆಗ ಏನಾಗುತ್ತೆ, ಉದ್ದಾರಕರು ಮಗನಿಗೆ ನೋಡ್ತಾರೆ, ಮಗ ಬಹಳ ಬೆಳೆದ್ಬಿಟ್ಟಿದ್ದಾನೆ, ಮಗುಗೂ ಸ್ವಲ್ಪ ಜಂಬ ಅಂದ್ರೆ ನಾನು MA ಮಾಡ್ಕೊಂಡಿರೋನು, ದೊಡ್ಡ ವಿದ್ವಾಂಸ, ನಮ್ಮಪ್ಪ ಸಾಮಾನ್ಯ ಪಂಡಿತ, ಇಲ್ಲೇ ಈ ವೈದಿಕ ಮಾಡ್ಕೊಂಡಿರುವಂತ ಪಂಡಿತ, ನಾನು ಯೂನಿವರ್ಸಿಟಿಗೆ ಓದ್ಕೊಂಡು ನನ್ನ ವಾಸ ಸ್ವಲ್ಪ ಮೇಲೆ ಕೂರ್ತಾ ಇರ್ತಾನೆ, ಯಾರು ಬಂದ್ರೆ ಮಾತಾಡಿಸ್ತಾ ಇರಲ್ಲ, ನನ್ನ ಲೆವೆಲ್ ಬರ್ಬೇಕಲ್ಲಪ್ಪ ಮಾತಾಡಕ್ಕೆ ಹಾಗೆ ಅಂತ. ಅವಾಗ ಉದ್ದಾರಕರು ಬಹಳ ದಿನ ನೋಡ್ತಾರೆ, ಅವಾಗ ಗೊತ್ತಾಗತ್ತೆ ಮಗ ಶ್ವೇತಕೇತುಗೆ ಬೆಳೆಗಿಂತ ಕಳೆನೇ ಜಾಸ್ತಿ ಬೆಳೆದ್ಬಿಟ್ಟಿದೆ. ಬೆಳೆಗಿಂತ ಕಳೆ ಜಾಸ್ತಿ ಬೆಳೆದ್ಬಿಟ್ಟಿದ್ರೆ ಏನಾದ್ರು ಮಾಡಿ ಸ್ವಲ್ಪ ಕಳೆ ನಾಶಕನೋ ಅಥವಾ ಬೀಟ್ ಕಟ್ಟರನ್ನ ಬಳಸ್ಬೇಕಾಗತ್ತೆ ಅಂತ ಹೇಳಿ ಒಂದ್ ದಿವಸ ತುಂಬಾ ದಿನ ಆಗಿರುತ್ತೆ. ಒಂದ್ ದಿವಸ ಉದ್ದಾರಕರು ಒಂದು ಮಣೆ ಹಾಕೊಂಡು ಕೂತ್ಕೊಂಡು ಮಗನೇ ಬಾಯಿಗೆ ಅಂತ ಕರೀತಾನೆ. ಮಗನೇ ಬಾಯಿಗೆ ಅಂತ ಕರ್ತಾಗ ಬಂದು ಕುತ್ಕೊತಾನ ಅವನು. ಏನಪ್ಪ ಏನೇನು ಕಲ್ತಿದ್ಯಪ್ಪ ನೀವು? ಹೇಳ್ತಾನ ಅವನು, ಇಂತಿಂತದೆಲ್ಲ ಕಲ್ತಿದ್ದೀನಿ, ವೇದ 4 ವೇದಗಳು, ಉಪನಿಷತ್ತುಗಳು, ಭಾಗವತ ಏನೇನೋ ಇದೆ ನನಗೆ ಬೇಕಷ್ಟೇ. ಯಾವ ವಿದ್ಯೆಯಪ್ಪ ನಾನು ಕಲಿದೆ ಇರೋಂಥದ್ದು, ಮಾಸ್ಟರ್ಸ್ ಮಾಡಿದ್ದೀನಿ ನಾನು, ನನಗೂ ಗೊತ್ತಿದೆ ವಿದ್ಯೆ ಯಾವುದು. ಅವಾಗ ಉದ್ದಾರಕರು ಹೇಳ್ತಾರೆ, ಯಾವುದನ್ನ ಕಲಿದ್ರೆ ನೀನು ಇನ್ನೇನನ್ನು ಕಲಿಯೋ ಅವಶ್ಯಕತೆ ಇಲ್ವೋ, ಯಾವುದನ್ನ ಕೇಳಿದ್ರೆ ನೀನು ಇನ್ನೇನನ್ನು ಕೇಳೋ ಅವಶ್ಯಕತೆ ಇಲ್ವೋ, ಯಾವುದನ್ನ ನೋಡಿದ್ರೆ ನೀನು ಯಾವುದನ್ನು ನೋಡೋ ಅವಶ್ಯಕತೆ ಇಲ್ವೋ ಅದನ್ನು ಕಲ್ತಿದ್ಯಾ ಅಂತ ಕೇಳ್ತಾರೆ. ಯಾರು? ಉದ್ದಾರಕ ಮುನಿಗಳು ಶ್ವೇತಕೇತು. ಆವಾಗ ಅವನು ಕುರ್ಚಿ ಮೇಲೆ ಕೂತವನು ಕೆಳಗಡೆ ಕೊಡ್ತಾರೆ, ಅಪ್ಪನ ಎದುರಿಗೆ ಹೋಗಿ, ಅಪ್ಪ ನನ್ನ ಕ್ಷಮಿಸು, ನನಗಿಂತದೊಂದು ವಿದ್ಯೆ ಇದೆ ಅಂತಾನೆ ಗೊತ್ತಿರಲಿಲ್ಲ. ನಾನು ಇಲ್ಲಿವರೆಗೆ ಏನ್ ತಿಳ್ಕೊಂಡಿದ್ದೆ ಅಂದ್ರೆ ಸಮಾಜ, ವಿಜ್ಞಾನ, ಗಣಿತ, ಸಂಸ್ಕೃತ, ಇಂಗ್ಲಿಷು, ಹಿಂದಿ ಭಾಷೆಗಳು ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಬಿಟ್ಟು ಹೊರತಾಗಿ ಇನ್ನೂ ಒಂದು ಯಾವುದೋ ಒಂದು ವಿದ್ಯೆ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಶ್ವೇತಕೇತುಗೆ ಉದ್ದಾರಕ ಮುನಿಗಳು ಕೂರಿಸ್ಕೊಂಡು ಅದು ಯಾವ ವಿದ್ಯೆ ಅಂತ ಹೇಳ್ಕೊಡ್ತಾರೆ. ಅದನ್ನೇ ಚಾಂದೋಗ್ಯ ಉಪನಿಷತ್ತು ಅಂತ ಬರುತ್ತೆ. ನೀವು ಚಾಂದೋಗ್ಯ ಉಪನಿಷತ್ತನ್ನ ಯಾವಾಗಾದ್ರೂ ನೀವು ಸಣ್ಣ ಸಂಪುಟಗಳು ಸಿಗುತ್ತೆ, ಅದನ್ನ ಉಪಯೋಗಿಸ್ಕೊಂಡ್ರೆ, ಅದನ್ನು ಓದಿದ್ರೆ ನಿಮ್ಗೆ ಏನನ್ನ ನಾವು ಕಲಿಬೇಕಾಗಿರೋದು ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಮೊದಲನೇ ಕಲಿಬೇಕಾಗಿತ್ತು ಅಂದ್ರೆ ಇಲ್ಲೊಂದು ವಿಷಯ ಹೇಳಕ್ಕೆ ನನಗೆ ನೆನಪಾಗ್ತಾ ಇದೆ. ಈಗ ನಾನು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದಾಗ ಸಾಮಾನ್ಯ ಹಣ ಕೇಳಕ್ಕಾಗಿ ಎಲ್ಲೂ ಹೋಗ್ಲಿಲ್ಲ. ನಮ್ಮ ಎಲ್ ಕೆ ಮುರಳಿ ಅಂತ ನನ್ನ ಸ್ನೇಹಿತರೆ ಅಲ್ಲಿ ಇಲ್ಲಿ ಓಡಾಡಿ ಎಲ್ಲ ಕಡೆ ಹಣನ ಕಲೆಕ್ಷನ್ ಮಾಡ್ಕೊಂಡು ನಮಗೆ ವಾದಿರಾಜ್ ಸರ್ ಕಡೆಯಿಂದ 5,000 ರೂಪಾಯಿ, ದೇವರಾಜ್ ಸರ್ ಕಡೆಯಿಂದ 5,000 ರೂಪಾಯಿಗಳನ್ನ ನನ್ನ ಕಂಪ್ಯೂಟರ್ ಫೀಡ್ ಆಗ್ಬಿಟ್ಟಿದೆ. ಅವ್ರ ವಿಚಿತ್ರ ಕಡೆ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅಂದ್ರೆ ಯಾವ ಮನುಷ್ಯನಿಗೆ ಅಹಂಕಾರ ಅನ್ನೋದು ಇದಲ್ವೋ, ಯಾವ ಮನುಷ್ಯನಿಗೆ ಕಂಡಿದ್ದೆಲ್ಲ ಅದ್ಭುತವಾಗಿ ಕಾಣುತ್ತೋ, ಪ್ರತಿಯೊಬ್ಬ ಮಾಡಿದ್ದು ಒಂದು ವಿಶೇಷವಾಗಿ ಕಾಣುತ್ತೋ, ಆವಾಗ ಅವನು ಪರಮಾತ್ಮನಿಗೆ ಹತ್ತಿರನಾಗ್ತಾನೆ ಅಂತ. ನಾವಿಲ್ಲಿ ಮೆಟ್ಲ ಹತ್ತು ಬರ್ಬೇಕಾದ್ರೆ ನಮ್ಮ ಮೇಡಮ್ ಒಬ್ರು ಯಾರು ನಮ್ಮ ಜೊತೆ ಬಂದ್ರು, ಅವರು ಅಂತ ಕಾಣುತ್ತಾರೋ ಮೇಡಮ್ ನೀವು ಯಾರು? ನಾವು ಅಂದ್ವಿ, ನಮಗೆ ಹತ್ತು ಹೋಗಕ್ಕೆ ಇಷ್ಟು ಸುಸ್ತಾಗ್ತಾ ಇದೆ, ನೀನು ಕಟ್ಟುವಾಗ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಮಾತಾಡ್ಕೊತಾ ಬಂದ್ವಿ. ದೇವರಾಜ್ ಸರ್ ಅವರು ನಾವು ನೋಡ್ತಾ ಇದ್ದಾಗ, ನೋಡಿ ಮಕ್ಕಳೇ, ಒಂದ್ಸರ್ತಿ ಮೈಂಡಿಗೆ ಫೀಡ್ ಮಾಡಿಬಿಟ್ರೆ ಅಂದ್ರೆ ಅದು ಮತ್ತೆ ಬದಲಾಗಲ್ಲ. ಫೀಡ್ ಮಾಡುವಾಗ ಅಷ್ಟು ಜಾಗ್ರತೆಯಿಂದ ಫೀಡ್ ಮಾಡ್ಬೇಕಾಗುತ್ತೆ. ಹಾಗೆ ನಾವು ಮೊನ್ನೆ ಒಂದು ಸಿನಿಮಾ ನೋಡ್ತಾ ಇದ್ದೆ, ನಾನು ಆ ಸಿನಿಮಾದ ಹೆಸರು ನೆನಪಿಲ್ಲ. ಇಷ್ಟು ಎತ್ತರಕ್ಕೆ ನಾವು ಬರುವಾಗ ನಮ್ಗೆ ನೆರೆದು ಬರಕ್ಕೆ 20 ನಿಮಿಷ 15 ನಿಮಿಷ ಬೇಕು, ಬದುಕುವೆ ಸಾಕಷ್ಟು ನೀರು ಬೇಕಿತ್ತು ಅಂತ ಕೇಳ್ತೀವಿ. ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಅದು ಇಷ್ಟು ಎತ್ತರಕ್ಕೆ ಬರುವಾಗ ಅದೆಷ್ಟು
ಅನುಭವಗಳಾಗಿರುತ್ತೆ, ಅದೆಷ್ಟು ಆಯಾಸ ಆಗಿರುತ್ತೆ, ಅದೆಷ್ಟು ಪರಿಶ್ರಮ ತ್ಯಾಗಗಳು ಬೇಕು, ಅದೊಂದನ್ನು ಪಡೆಯಲಿಕ್ಕಾಗಿ ಕಳೆಕೊಂಡಿದ್ದೆಷ್ಟು ಅಂತ ಲೆಕ್ಕ ಹಾಕಿದ್ರೆ ಲಾಸ್ಟಿಗೆ ಆಗಂತದ್ದು ಪಶ್ಚಾತ್ತಾಪ ಮಾತ್ರ. ಗೊತ್ತಾಯ್ತಲ್ಲ, ಹೊರಗಡೆ ಪ್ರಪಂಚಕ್ಕೆ ಮಾತ್ರ ನಾವು ಬಹಳ ಚೆನ್ನಾಗಿ ಕಾಣ್ತಾ ಇರ್ತೀವಿ. ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ 2 ಜನ ಕರೀತಾರೆ ಅಂತ, ಆದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತಾಗ ಅದೆಷ್ಟು ಹಿಂಸೆಗಳಾಗ್ತವೆ, ಅದೆಷ್ಟು ಮಾತುಗಳನ್ನು ಕೇಳಬೇಕು, ಅದೆಷ್ಟು ಸರೆಂಡರ್ ಆಗ್ಬೇಕು. ಈಗ ಸಾಲ ಅಲ್ಲಿಂದ ನಡ್ಕೊಂಡ್ ಕೂಡ ನಾವು ಎಲ್ತೀವಿ. ಯಾಕೆ ಅಂದ್ರೆ ಅಲ್ಲಿಂದ ಅವ್ರು ನಡೆದು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಒಳಗೆ ಒಂದು ಎನರ್ಜಿ ರೈಸ್ ಆಗುತ್ತೆ. ಇಷ್ಟು ಪರಿಶ್ರಮದ ಹಿಂದೆ ಅದ್ರ ಹಿಂದೆ ಒಂದು ಆರ ಬರೋದು ಅಂತ ಹೇಳ್ತೀವಿ ನಾವು, ಒಂದು ಆರ ಅಂತ, ಒಂದು ಶಕ್ತಿ ಬರೋದು ಅಂತ. ನೀವು ಕೃಷ್ಣನ ಅಥವಾ ಸರಸ್ವತಿನ ಯಾವ್ದಾದ್ರು ಫೋಟೋ ನೋಡಿದಾಗ ಅದ್ರ ಹಿಂದೆ ಒಂದು ಆರ, ಒಂದು ಬಿಳೇದು ಕಾಣುತ್ತೆ ನೋಡಿ ಅಲ್ವಾ. ಹಾಗೆ ನಾವು ಏನನ್ನು ಸಾಧಿಸದೆ, ಏನನ್ನೂ ಮಾಡದೆ, ನಮ್ಮಲ್ಲೇ ನಾವು ನಮ್ಮ ಪ್ರಪಂಚದಲ್ಲೇ ನಾವು ಬದುಕಿದ್ರೆ ನಾವು ಎಲ್ಲಿ ಹೋದ್ರು ನಮ್ಗೆ ಯಾರು ಕೇಳಲ್ಲ. ನಾವು ಸತ್ತ ನಂತರ ಉತ್ತರ ತೆಗೆದು ನೋಡ್ತಾನೆ ನಿನಗೆ ಅಷ್ಟೇ ಎರಡೂ ಕುದುರೆ ಅವ್ರು ಹೇಳಿರೋದಿಲ್ಲ. ಆ ಖುಷಿ ಅವರಿಗೆ ಏನಾಗ್ತಿದೆ ಅಂತ, ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಕ್ಕೆ ಮಕ್ಕಳಿಗೆ ಗೊತ್ತಾಗಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಪುಟಾಣಿ, ನಾನು ಇಂಥ ಮಕ್ಕಳನ್ನ ಕರ್ನಾಟಕದಿಂದ ಸುಮಾರು ಜನ ನೋಡಿ ಇದನ್ನ ನಿರೀಕ್ಷೆ ಮಾಡಿರ್ತೀವಿ, ಇದನ್ನೇ ನಿರೀಕ್ಷೆ ಮಾಡಿರ್ತೀವಿ. ನಾನು ಅವ್ರಿಗೆ ಏನಾಗಿದೆ ಅಂತ ಹೇಳ ಕರೆಕ್ಟ್ ಆಗಿ 100 ಮೀಟರ್ಸ್ 1000 ಮೀಟರ್ಸ್ ರಿಲೇ ನಲ್ಲೋ ಮತ್ತೊಂದು ರನ್ನಿಂಗ್ ರೇಸ್ ಅಲ್ಲಿ ನಿಂತಿದ್ದ ಮಕ್ಕಳು ಓಡ್ತಾ ಇರ್ತಾರೆ. ಅವರಿಗೆ ವಿಷಲ್ ಓದಿದ್ ಮಾತ್ರ ಗೊತ್ತಿರುತ್ತೆ ಓಡೋದು. ನೀವು ಏಷ್ಯಾಡ್ ಒಲಿಂಪಿಕ್ ಅಲ್ಲೆಲ್ಲ ನೋಡಿ, ಓಡೋ ಸ್ಟೈಲ್ ಅನ್ನ ನೋಡಿ, ನೀವು ಕೇಳಿಸ್ಕೊಳ್ಳಿ, ಓಡೋ ಸ್ಟೈಲ್ ಅನ್ನ ನೋಡಿ, ಹೀಗೆ ತಲೆ ಎತ್ಕೊಂಡು ನೋಡ್ತಿರ್ತಾರೆ. ಅದು ಎಲ್ಲಿದೆ ಅಂತ ನೋಡಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಗೊತ್ತು. ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ರೆಡಿ ಅಂತ ವಿಷಲ್ ಓದಿದ ತಕ್ಷಣ ಓಡೋದು ಒಂದೇ ನೋಡ್ತಿರ್ತಾರ. ಹಾಗೆ ನಾವು ಮೊನ್ನೆ ಒಂದು ಸಿನಿಮಾ ನೋಡ್ತಾ ಇದ್ದೆ ನಾನು, ಆ ಸಿನಿಮಾದ ಹೆಸರು ನೆನಪಿಲ್ಲ. ಇಷ್ಟು ಎತ್ತರಕ್ಕೆ ನಾವು ಬರುವಾಗ ನಮ್ಗೆ ನೆರೆದು ಬರಕ್ಕೆ 20 ನಿಮಿಷ 15 ನಿಮಿಷ ಬೇಕು, ಬಂದ್ಕೂಡಲೇ ಸಾರ ಒಂಚೂರು ನೀರು ಬೇಕಿತ್ತು ಅಂತ ಕೇಳ್ತೀವಿ. ಇದ್ರೆ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಅದಿಷ್ಟು ಎತ್ತರಕ್ಕೆ ಬರುವಾಗ ಅದೆಷ್ಟು ಅನುಭವಗಳಾಗಿರುತ್ತೆ, ಅದೆಷ್ಟು ಆಯಾಸ ಆಗಿರುತ್ತೆ, ಅದೆಷ್ಟು ಪರಿಶ್ರಮ ತ್ಯಾಗಗಳು ಬೇಕು, ಅದೊಂದನ್ನು ಪಡೆಯಲಿಕ್ಕಾಗಿ ಕಳೆಕೊಂಡಿದ್ದೆಷ್ಟು ಅಂತ ಲೆಕ್ಕ ಹಾಕಿದ್ರೆ ಲಾಸ್ಟಿಗೆ ಆಗಂತದ್ದು ಪಶ್ಚಾತ್ತಾಪ ಮಾತ್ರ. ಗೊತ್ತಾಯ್ತಲ್ಲ, ಹೊರಗಡೆ ಪ್ರಪಂಚಕ್ಕೆ ಮಾತ್ರ ನಾವು ಬಹಳ ಚೆನ್ನಾಗಿ ಕಾಣ್ತಾ ಇರ್ತೀವಿ. ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ 2 ಜನ ಕರೀತಾರೆ ಅಂತ, ಆದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತಾಗ ಅದೆಷ್ಟು ಹಿಂಸೆಗಳಾಗ್ತವೆ, ಅದೆಷ್ಟು ಮಾತುಗಳನ್ನು ಕೇಳಬೇಕು, ಅದೆಷ್ಟು ಸರೆಂಡರ್ ಆಗ್ಬೇಕು. ಈಗ ಸಾಲ ಅಲ್ಲಿಂದ ನಡ್ಕೊಂಡ್ ಕೂಡ ನಾವು ಎಲ್ತೀವಿ. ಯಾಕೆ ಅಂದ್ರೆ ಅಲ್ಲಿಂದ ಅವ್ರು ನಡೆದು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಒಳಗೆ ಒಂದು ಎನರ್ಜಿ ರೈಸ್ ಆಗುತ್ತೆ. ಇಷ್ಟು ಪರಿಶ್ರಮದ ಹಿಂದೆ ಅದ್ರ ಹಿಂದೆ ಒಂದು ಆರ ಬರೋದು ಅಂತ ಹೇಳ್ತೀವಿ ನಾವು, ಒಂದು ಆರ ಅಂತ, ಒಂದು ಶಕ್ತಿ ಬರೋದು ಅಂತ. ನೀವು ಕೃಷ್ಣನ ಅಥವಾ ಸರಸ್ವತಿನ ಯಾವ್ದಾದ್ರು ಫೋಟೋ ನೋಡಿದಾಗ ಅದ್ರ ಹಿಂದೆ ಒಂದು ಆರ, ಒಂದು ಬಿಳೇದು ಕಾಣುತ್ತೆ ನೋಡಿ ಅಲ್ವಾ. ಹಾಗೆ ನಾವು ಏನನ್ನು ಸಾಧಿಸದೆ, ಏನನ್ನೂ ಮಾಡದೆ, ನಮ್ಮಲ್ಲೇ ನಾವು ನಮ್ಮ ಪ್ರಪಂಚದಲ್ಲೇ ನಾವು ಬದುಕಿದ್ರೆ ನಾವು ಎಲ್ಲಿ ಹೋದ್ರು ನಮ್ಗೆ ಯಾರು ಕೇಳಲ್ಲ. ನಾವು ಸತ್ತ ನಂತರ ಉತ್ತರ ತೆಗೆದು ನೋಡ್ತಾನೆ ನಿನಗೆ ಅಷ್ಟೇ ಎರಡೂ ಕುದುರೆ ಅವ್ರು ಹೇಳಿರೋದಿಲ್ಲ. ಆ ಖುಷಿ ಅವರಿಗೆ ಏನಾಗ್ತಿದೆ ಅಂತ, ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಕ್ಕೆ ಮಕ್ಕಳಿಗೆ ಗೊತ್ತಾಗಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಪುಟಾಣಿ, ನಾನು ಇಂಥ ಮಕ್ಕಳನ್ನ ಕರ್ನಾಟಕದಿಂದ ಸುಮಾರು ಜನ ನೋಡಿ ಇದನ್ನ ನಿರೀಕ್ಷೆ ಮಾಡಿರ್ತೀವಿ, ಇದನ್ನೇ ನಿರೀಕ್ಷೆ ಮಾಡಿರ್ತೀವಿ. ನಾನು ಅವ್ರಿಗೆ ಏನಾಗಿದೆ ಅಂತ ಹೇಳ ಕರೆಕ್ಟ್ ಆಗಿ 100 ಮೀಟರ್ಸ್ 1000 ಮೀಟರ್ಸ್ ರಿಲೇ ನಲ್ಲೋ ಮತ್ತೊಂದು ರನ್ನಿಂಗ್ ರೇಸ್ ಅಲ್ಲಿ ನಿಂತಿದ್ದ ಮಕ್ಕಳು ಓಡ್ತಾ ಇರ್ತಾರೆ. ಅವರಿಗೆ ವಿಷಲ್ ಓದಿದ್ ಮಾತ್ರ ಗೊತ್ತಿರುತ್ತೆ ಓಡೋದು. ನೀವು ಏಷ್ಯಾಡ್ ಒಲಿಂಪಿಕ್ ಅಲ್ಲೆಲ್ಲ ನೋಡಿ, ಓಡೋ ಸ್ಟೈಲ್ ಅನ್ನ ನೋಡಿ, ನೀವು ಕೇಳಿಸ್ಕೊಳ್ಳಿ, ಓಡೋ ಸ್ಟೈಲ್ ಅನ್ನ ನೋಡಿ, ಹೀಗೆ ತಲೆ ಎತ್ಕೊಂಡು ನೋಡ್ತಿರ್ತಾರೆ. ಅದು ಎಲ್ಲಿದೆ ಅಂತ ನೋಡಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಗೊತ್ತು. ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ರೆಡಿ ಅಂತ ವಿಷಲ್ ಓದಿದ ತಕ್ಷಣ ಓಡೋದು ಒಂದೇ ನೋಡ್ತಿರ್ತಾರ. ಉತ್ಪ್ರೇಕ್ಷೆಯಾಗಿ ಅಲ್ಲಿ ನನಗೆ ಹೇಳ್ತಾ ಇಲ್ಲ, ನೀವೆಲ್ಲೇ ಹೋಗಿ ಬೇಕಾದ್ರೆ ನೋಡಿ, ರಾಮಕೃಷ್ಣ ಶಾಲೆ ಅಂತ ಹೇಳಿ, ಬಹುಶಃ ಇಲ್ಲಿ ಕೂತಿರೋ ಹುಡುಗರು ಬಹುಶಃ ನಿಮ್ಮ ಊರುಗಳ ಹೆಸರು ನಾನು ಹೇಳಿದೆ ಅಂತ ಕಾಣುತ್ತೆ. ಅಲ್ಲಿ ಇಲ್ಲಿಂದ ಓದಿ ಅಲ್ಲಿಗೆ ಹೋಗಿರ್ತಕ್ಕಂಥವ್ರು ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದು ಕೇವಲ ಫಲಿತಾಂಶಗಳನ್ನಷ್ಟೇ ಈ ಶಾಲೆ ಕೊಡ್ತಾ ಇಲ್ಲ. ಸಾಗರದಲ್ಲಾಗ್ಲಿ ಇಲ್ಲಾಗ್ಲಿ ಅಥವಾ ನಮ್ಮ ಶಿವಮೊಗ್ಗದಲ್ಲಾಗ್ಲಿ, ಶಿವಮೊಗ್ಗ ಶಾಲೆಯಲ್ಲಿ ಇವರದೇ ಶಾಲೆಯಲ್ಲಿ 625 ಔಟ್ ಆಫ್ 625 ಬಂದಿರ್ತಾರೆ. ಅದಷ್ಟನ್ನೇ ನಾವು ಹೇಳ್ತಿಲ್ಲ, ಸಂಸ್ಕಾರವನ್ನ ಕೊಡಿಸ್ತಿದ್ದಾರೆ, ಒಳ್ಳೆಯ ನಾಗರಿಕರನ್ನ ಬೆಳೆಸ್ತಿದ್ದಾರೆ. ನನಗೆ ಒಂದು ಇದನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ.
ದಿವಿಜರು ಒಂದ್ ಕಡೆ ಹೇಳ್ತಾರೆ, ಇಳೆಯಿಂದ ಮೊಳಕೆ ಒಗೆಯುವಂತ ಟಮಾಟೆಗಳ ಸದ್ದಿಲ್ಲ. ಹೇಗಿರ್ಬೇಕು ನಾವು ಅಂತಂದ್ರೆ, ಇಳೆಯಿಂದ ಮೊಳಕೆ ಒಗೆಯುವಂತ ಟಮಾಟೆಗಳ ಸದ್ದಿಲ್ಲ. ಇಳೆ ಭೂಮಿಯಿಂದ ಒಂದು ಬೀಜವನ್ನ ಬಿತ್ತಿದಾಗ ಅದರಿಂದ ಒಂದು ಮೊಳಕೆ ಬರುತ್ತಲ್ಲ, ಅದು ಅಷ್ಟು ಸುಲಭ ಅಲ್ಲ. ಆ ಪ್ರಕ್ರಿಯೆ ಇದೆಯಲ್ಲ, ಮೊಳಕೆ ಬರೋದು ಸೃಷ್ಟಿಯ ಪ್ರಕ್ರಿಯೆ, ಅದು ಬಹಳ ಅದ್ಭುತವಾದ ಪ್ರಕ್ರಿಯೆ. ಅದು ನಾವು ತಿಳ್ಕೊಂಡಿದೀವಿ, ಎಲ್ಲೋ ಒಂದು ಹೊರವೆ ಬೀಜನೋ ಬೀನ್ಸ್ ಬೀಜನೋ ಹಾಕಿದ ತಕ್ಷಣ ಮೊಳಕೆ ಬರ್ತಾ ನೋಡ್ತೀವಿ ಅಷ್ಟೇ. ಇಳೆಯಿಂದ ಮೊಳಕೆ ಒಗೆಯುವಂತ ಟಮಾಟೆಗಳ ಸದ್ದಿಲ್ಲ, ಫಲ ಮಾಗುವಂತದ್ದು ತುತ್ತೂರಿ ದನಿ ಇಲ್ಲ. ಫಲ ಮಾಗತ್ತಲ್ಲ, ಹಣ್ಣು ಮಾವಿನಕಾಯಿ ಮತ್ತೊಂದು ಎಲ್ಲ ಹಾಕಿದೆ ನೋಡಿ, ಆಮೇಲೆ ನೋಡಿ ಅದು ಹಣ್ಣಾಗುತ್ತೆ. ಎಷ್ಟು ಅದ್ಭುತವಾದ ಪ್ರಕ್ರಿಯೆ ಅದು. ಫಲ ಮಾಗುವಂತದ್ದು ತುತ್ತೂರಿ ದನಿ ಇಲ್ಲ, ಬೆಳಕಿರುವ ಸೂರ್ಯ ಚಂದ್ರಮ ಪರಂತು ಸದ್ದಿಲ್ಲ. ಬೆಳಕನ್ನ ಕೊಡ್ತಕ್ಕಂಥ ಸೂರ್ಯ ಚಂದ್ರ ಅಲ್ಲೆಲ್ಲೋ ಹುಟ್ಟಿ ಕೊಟ್ಟಿರ್ತಾನೆ, ಆ ಬೆಳಕು ಬರ್ತಿರುತ್ತೆ, ಆದ್ರೆ ಯಾವ ಶಬ್ದ ನಡೆಯೋದಿಲ್ಲ. ಪ್ರತಿಭೆ, ಜ್ಞಾನ ಇವೆಲ್ಲವುಗಳು ಅಷ್ಟೇ ಶಬ್ದ ಮಾಡಿ ಬರಲ್ಲ, ಸದ್ದು ಮಾಡಿ ಬರಲ್ಲ. ಅದು ನಮ್ಮ ವ್ಯಕ್ತಿತ್ವದ ಒಳಗಿಂದ ಅದು ಬಳಕೆ ಹೊರದು ಹೊರಗಿಡಬೇಕಾಗುತ್ತೆ. ಅಂತದೊಂದು ಒಳ್ಳೆಯ ವೇದಿಕೆಯಲ್ಲಿ, ಒಳ್ಳೆಯ ಶಾಲೆಯಲ್ಲಿ ನೀವೆಲ್ಲ ಕೊಡ್ತಿದ್ದೀರಿ. ಅವ್ರ ಮಾರ್ಗದರ್ಶನ, ಅವರೆಲ್ಲರೂ ಹುಡುಗರು, ಅವ್ರ ಜೊತೆ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ. 625 ಆಗದಿದ್ರು ಸಹ ಒಳ್ಳೆ ಸ್ಕೋರ್ ಮಾಡಿ. ಈ ವರ್ಷ ಅಂತೂ ರಾಮಕೃಷ್ಣ ಸ್ಕೂಲ್ ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿದೆ. ಆದ್ರೆ ಹಿಂದೆ ಪರಿಶ್ರಮ ಬಹಳ ಇದೆ, ಅವೆಲ್ಲರೂ ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆ ಪರಿಶ್ರಮ ಇದೆ. ಟೀಚರ್ಸ್ ಇರ್ಬೋದು, ಸಿಬ್ಬಂದಿಗಳು ಇರ್ಬೋದು, ಅಥವಾ ದೇವಸ್ಥಾನ ಇರ್ಬೋದು. ಆ ಒಂದು ಇದನ್ನ ನಿಟ್ಟಿನಲ್ಲಿ ನೀವು ಒಂದು ಒಳ್ಳೆಯ ಶಾಲೆಗೆ ಕಲಿತಾ ಇದ್ದೀರಿ ಮಕ್ಕಳೇ. ಮುಂದಿನ ವರ್ಷ ಈ ಸನ್ಮಾನದ ಸಂಖ್ಯೆ ಜಾಸ್ತಿ ಆಗುತ್ತೆ. 625 ಔಟ್ ಆಫ್ 625ಗೆ ಹತ್ರ ಬಂದಿದ್ದಾರೆ. 2 ಮಾರ್ಕ್ಸ್ ಬಹಳ ಕಷ್ಟ. ಹೇಳಕ್ ಚಂದ ಕಾಣ್ತಿದೆ, ವೇದಿಕೆ ಮಾಡಿದ್ದಾರೆ, ಉದ್ಘಾಟನೆ ಮಾಡ್ತಾರೆ, ನಮ್ಮದ್ರ ಭಾಷಣ ಮಾಡ್ತಾರೆ. ಆ ಮಕ್ಕಳು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಅದನ್ನ ಅಭ್ಯಾಸ ಮಾಡಿರೋದಕ್ಕೆಲ್ಲ ಅದು ನಿಜವಾಗ್ಲೂ ನಾನು ನಿಮಗೆ ಬಹಳ ಆತ್ಮೀಯವಾಗಿ ಮತ್ತು ಆತ್ಮಪೂರ್ವಕವಾಗಿ ನಿಮ್ಮಿಬ್ಬರನ್ನು ಅಭಿನಂದಿಸ್ತಾ ಇದ್ದೀನಿ. ಹಾಗೆ ಶಾಲೆಯನ್ನು ಅಭಿನಂದಿಸ್ತೀನಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಹೇಳಿ, ನಾವು ಓದ್ತಕ್ಕಂಥ ಶಾಲೆ, ಅಲ್ಲಿಯ ಪರಿಸರ ಮತ್ತು ಅಲ್ಲಿಯ ವ್ಯವಸ್ಥೆ, ಅಲ್ಲಿಯ ಸಂಪ್ರದಾಯ ಇದೆಯಲ್ಲ, ಅದು ನಿಮ್ಮನೆ ಓದಿ ಮಟ್ಟಕ್ಕೆ ತಂದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿ 45-46 ಜನ ವಿದ್ಯಾರ್ಥಿ SSLC ಎಕ್ಸಾಮ್ ಬರೆದ ರಾಮಕೃಷ್ಣ ಸ್ಕೂಲ್ ಅಲ್ಲಿ ಎಲ್ಲರೂ 540-560 ಮೇಲೆ ಸ್ಕೋರ್ ತೆಗೆದಿರಂತಂದ್ರೆ ಅದು ನಿಮ್ಮೆಲ್ಲರ ಜೊತೆಗೆ ಈ ನೆಲದ ಈ ಶಕ್ತಿ. ಅದು ಈ ರಾಮಕೃಷ್ಣ ಶಾಲೆ ಇಲ್ಲಿ ರೂಢಿಸ್ಕೊಂಡಂತ ಸಂಪ್ರದಾಯ. ಯಾಕಂದ್ರೆ ನಾನು ಬೆಳಗ್ಗೆ ನೋಡಿದ್ದೆ, ಒಂದಿನ ಬೆಳಗ್ಗೆ 6 ಗಂಟೆ ವಾಕಿಂಗ್ ಹೋಗ್ಬೇಕಾದ್ರೆ ಉಮೇಶ್ ಅವರು ಸಂಪಾಯ ಕಡೆ ವೆಹಿಕಲ್ ಬರ್ತಾ ಇದ್ರು. ಏನಿಷ್ಟು ಬೆಳಗ್ಗೆ ಬೇಗ ಹೋಗ್ತೀರಿ, ಇಲ್ಲಿ SSLC ಎಕ್ಸಾಮ್ ಮಕ್ಕಳಿಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರು. ಬಹುಶಃ ಎಲ್ಲ ಶಿಕ್ಷಕರು ತಮ್ಮ ಮನೆಯ ವೈಯಕ್ತಿಕ ವಿಚಾರವನ್ನು ಬಿಟ್ಟು ನಿಮ್ಮೊಂದಿಗೆ ಸಮಯ ಕೊಟ್ಟಿದ್ರಿಂದ ಇವತ್ತು ನಿಮ್ಗೆ ಈ ಮಟ್ಟದ ಸ್ಕೋರ್ ಮಾಡ್ಲಿಕ್ಕೆ ಮತ್ತೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಕಾರಣ ಆಗಿದೆ. ದೇವರಾಜ್ ಸರ್ ಬಗ್ಗೆ ಒಂದು ವಿಚಾರ ಹೇಳ್ಬೇಕಾಗ್ತದೆ. ಒಂದಿನ ಶಿವಮೊಗ್ಗದಿಂದ ನಾವು ಬರ್ತಾ ಇದ್ವಿ, 8:30 ಆಗಿತ್ತು, ಬಹುಶಃ 8:20 ಆಗಿತ್ತು. ಸರ್ಕಿಟ್ ಪಾಸ್ ಆಗಿದ್ವಿ. ಅವ್ರು ಯಾಕೋ BP ಸ್ವಲ್ಪ ಇದಾಗ್ತಿದೆ, ಒಂಚೂರು ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಅಲ್ಲೇ ಒಂದು ಕ್ಲಿನಿಕ್ಗೆ ಹೋದ್ವಿ, ಲೇಟ್ ಆಗಿತ್ತು ಅಂತ ಹೇಳಿ. ಹೇಗಿರ್ಬೇಕು ನಿಮ್ಮ ಅಡ್ವೊಕಸಿ ಅಂತ ಹೇಳಿದ್ರೆ, ನಿಮ್ಮನ್ನ ಸರ್ಕಾರಿ ವಕೀಲನಾಗಿ ನೇಮಕ ಮಾಡಿದ್ರೆ ಎಲ್ಲಾ ಕೇಸ್ಗಳಲ್ಲಿ ಎದುರುಗಳಲ್ಲಿ ಶಿಕ್ಷೆ ಆಗುತ್ತೆ. ನಿಮ್ಮನ್ನ ಖಾಸಗಿ ನ್ಯಾಯವಾದಿಯಾಗಿ ನೇಮಕ ಮಾಡಿದ್ರೆ ಎಲ್ಲ ಕೇಸ್ಗಳಲ್ಲೇ ಅಡ್ಮಿಟ್ ಆಗುತ್ತೆ. ಹೇಗಿರ್ಬೇಕು ಅಂದ್ರೆ ಸ್ಪರ್ಧಾತ್ಮಕವಾಗಿರ್ಬೇಕು. ಇವತ್ತು ಸ್ಪರ್ಧಾತ್ಮಕತೆಗೆ ಮಾತ್ರ ನಮ್ಮ ದೇಶದಲ್ಲಿ ಬೆಲೆ ಇರೋದು, ಇಡೀ ವರ್ಲ್ಡ್ ಅಲ್ಲಿ ಬೆಲೆ ಇರ್ತಕ್ಕಂಥದ್ದು ಸ್ಪರ್ಧೆಗೆ ಮಾತ್ರ. ನೀವು ಇಡೀ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನೀವು ಯಾವುದಾದ್ರು ವಸ್ತುವನ್ನ ಮಾರಾಟ ಮಾಡ್ತೀರಿ ಅಂದ್ರೆ ನೀವು ಆ ವಿಶ್ವದಲ್ಲಿ ನೀವು ಸ್ಪರ್ಧಾತ್ಮಕವಾಗಿ ಉಳಿತೀರಿ, ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಿ. ಇವತ್ತು ಆಲ್ಟರ್ನೇಟಿವ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ವರ್ಡ್ ನಿಮಗೆ ನಾನು ಹೇಳಿಕೊಡ್ತೇನೆ. ಮುಂದೊಂದು ದಿನ ಹೋಟೆಲ್ಗಳಲ್ಲಿ ಸರ್ವ್ ಮಾಡೋದಕ್ಕೆ ಸರ್ವರ್ಗಳು ಇರೋದಿಲ್ಲ, ಕಾಡನ್ನ ಕಾಯಲಿಕ್ಕೆ ಗಾರ್ಡ್ ಫಾರೆಸ್ಟ್ ಇರೋದಿಲ್ಲ, ದೇಶವನ್ನ ಕಾಯಲಿಕ್ಕೆ ಇವತ್ತೇನು ಪೊಲೀಸ್ ಇದ್ದಾರೆ ಅದರ 10% ಪೊಲೀಸ್ನವರು ಇರ್ತಾರೆ. ನಿಮ್ಮಲ್ಲಿ ಸ್ಕಿಲ್ಫುಲ್ ಎಜುಕೇಶನ್ ಅನ್ನ ಯಾರ್ಯಾರು ಕಲಿತೀರೋ ನಿಮಗೆಲ್ಲರಿಗೂ ಕೂಡ ಸ್ಪರ್ಧಾತ್ಮಕ ಜಗತ್ತು ತೆರೆದುಕೊಂಡಿರುತ್ತೆ. ಸರ್ಕಾರಿ ಉದ್ಯೋಗಗಳಲ್ಲಿ ನಮ್ಮ ASI ಅವರಿದ್ದಾರೆ, ಕೇಳಿ.
ಸರ್ಕಾರಿ ಉದ್ಯೋಗ ಮಾಡ್ತಕ್ಕಂಥದ್ದು ಈಗಿನ ಕಾಂಪಿಟೇಟಿವ್ ಯುಗದಲ್ಲಿ ಎಷ್ಟು ಕಷ್ಟಕರವಾಗಿದೆ ಅಂತ ಹೇಳಿದ್ರೆ IAS IPS ಆಫೀಸರ್ಸ್ಗಳಿಂದ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದಾರೆ. ದೇವರಾಜ್ ಸರ್ ಅವರು ಸರ್ಕಾರಿ ಶಿಕ್ಷಕರಾಗಿದ್ರು. ವಾಲಂಟಿಯರ್ ರಾಜೀನಾಮೆಯನ್ನ ತಗೊಂಡು ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿದ್ದಾರೆ. ಯಾವ ಮಟ್ಟಕ್ಕೆ ಬೆಳೆಸಿದ್ದಾರೆ ಅವರ ಶಿಕ್ಷಣ ಸಂಸ್ಥೆಗಳನ್ನಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಶಿಕ್ಷಣ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಶಾಲೆಗಳೇನಾದ್ರು ಇದಾವೆ ಅಂದ್ರೆ ಅದು ರಾಮಕೃಷ್ಣ ಶಾಲೆಗಳು. ರಾಮಕೃಷ್ಣ ವಿದ್ಯಾಲಯ ಏನಿದೆ ಕರ್ನಾಟಕ ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಸ್ಪರ್ಧೆಯನ್ನ ನೀಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದೆ ಅಂದ್ರೆ ಅದು ರಾಮಕೃಷ್ಣ ಶಾಲೆಗಳು. ಅಂತ ಶಾಲೆಯಲ್ಲಿ ನೀವು ನಿಮ್ಮ ಪೋಷಕರು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ. ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ನೀವು ಕೂಡ ಅತ್ಯಂತ ಗಣ್ಯ ವ್ಯಕ್ತಿಗಳಾಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಸ್ಪರ್ಧಾತ್ಮಕ ಜಗತ್ತಿಗೆ ನೀವು ಕೂಡ ಕಾಲಿಡ್ತಾ ಇದ್ದೀರಿ. ಈ ವರ್ಷ SSLCಗೆ ಬಂದಿದ್ದೀರಿ. ನೀವು ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಆಗಿದೆ. ಯಾವತ್ತು ಎಲ್ರೂ ಮುಂದೆ ನಿಂತು ಮಾತಾಡಿರ್ಲಿಲ್ಲ. ಇವತ್ತು ದೇವರಾಜ್ ಸರ್ರಿಂದ ಈ ಸಮಾರಂಭದಿಂದ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಇವತ್ತು ನಿಲ್ಲೋದಕ್ಕೆ ಎಲ್ಲ ಟೀಚರ್ಸ್ಗಳೇ ಕಾರಣ ಅಂತ ಹೇಳ್ಬೋದು. ಎಲ್ಲರೂ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ. 5 ಗಂಟೆ 6 ಗಂಟೆ ತನಕ ಕೋಚಿಂಗ್ ಕ್ಲಾಸ್ ತಗೊಂತಿದ್ರು. ಎಲ್ಲ ತುಂಬಾ ಕಷ್ಟಪಟ್ಟು ಪಾಠ ಮಾಡಿ ಎಲ್ಲರೂ ಮುಂದೆ ಬರ್ಬೇಕು ಅಂತ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು. ಅದಕ್ಕೆ ಇವತ್ತು ನಿಲ್ಸಿದಕ್ಕೆ ತುಂಬಾ ಖುಷಿ ಆಗತ್ತೆ. ಹಾಗೆ ನಮ್ಮ ಮನೆಯಲ್ಲೆಲ್ಲರೂ ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಅಮ್ಮಂಗೆ ಮಾವನಿಗೆ ಮನೆಯಲ್ಲಿ ಎಲ್ರಿಗೂ ಇವತ್ತು ತುಂಬಾ ಖುಷಿ ಆಗಿದೆ. ಯಾವತ್ತೂ ನಂಗ್ ಮನೆಯಲ್ಲಿ ಓದು ಅಂತ ಹೇಳಿರ್ಲಿಲ್ಲ. ನಿಂಗೆ ಎಷ್ಟಾಗತ್ತೋ ಅಷ್ಟ್ ಮಾಡು, ನೀನ್ ತುಂಬಾ ಸ್ಟ್ರೆಸ್ ತಗೊಂಡ್ಬೇಡ ಅಂತಾನೆ ಅಂತಿದ್ರು. ಆದ್ರೂ ಇವತ್ತು 623 ತೆಗ್ದಿರೋದು ತುಂಬಾ ಖುಷಿ ಆಗಿದೆ. ನಂಗೆ ಮೊದಲು 618 ಬಂದಿತ್ತು, ಮ್ಯಾಥ್ಸ್ ಅಲ್ಲಿ 95 ಬಂದಿತ್ತು. ನೆಕ್ಸ್ಟ್ URC ಹಾಕಿದಾಗ ಮ್ಯಾಥ್ಸ್ ಅಲ್ಲಿ 5 ಮಾರ್ಕ್ಸ್ ಬಂದು ಮ್ಯಾಥ್ಸ್ ಅಲ್ಲಿ 100 ಆಯ್ತು. ಅನ್ಕೊಂಡಿರ್ಲಿಲ್ಲ ಯಾವತ್ತೂ ಬರ್ತೀನಿ ಅಂತ. ನಂಗೆ 618 ಬಂದಾಗಲೂ ಟೀಚರ್ಸ್ ಎಲ್ಲ ಯಾಕೆ ಇಷ್ಟು ಕಮ್ಮಿ ಬಂತು, ನೀಗೇನೋ ಬರತ್ತೆ ಅಂತ ಅನ್ಕೊಂಡಿದ್ವಿ ಅಂತ ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು. ಇವತ್ತು ಎಲ್ರಿಗೂ ಖುಷಿ ಆಗಿದೆ. ಅದಕ್ಕೆ ಈ ವರ್ಷ 623 ಹೈಯೆಸ್ಟ್ ಆಗಿರ್ಬೋದು, ಆದ್ರೆ ನೆಕ್ಸ್ಟ್ ವರ್ಷ 625 ಹೈಯೆಸ್ಟ್ ಆಗ್ಲಿ, ಇನ್ನೂ ಸುಮಾರು ಜನ ಓದಿ ತುಂಬಾ ಒಳ್ಳೆ ಮಾರ್ಕ್ಸ್ ತಗಲಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಜಯರಾಮ್ ಕೃಷ್ಣ. ಶಾಲೆಗಳಿಂದ ಶಿಕ್ಷಕಿಯರೆಲ್ಲರೂ ಈ ಸಾಧನೆಗೆ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೂ ಪರಿಶ್ರಮ ಇಲ್ಲದೆ, ಆಸಕ್ತಿ ಶ್ರದ್ಧೆ ಇಲ್ಲದೆ ಮಾಡಕ್ ಸಾಧ್ಯನೇ ಇಲ್ಲ. ನಾವೇನೋ ಒಂದು ಗುರಿ ಇಟ್ಕೊಂಡಿದ್ರು ಅದಕ್ಕೆ ತಕ್ಕನಾದಂತಹ ಪರಿಶ್ರಮ, ಆಸಕ್ತಿ, ಶ್ರದ್ಧೆ ಎಲ್ಲ ಇಟ್ಟು ಕಷ್ಟಪಡ್ಬೇಕು. ಯಾವುದು ಸುಲಭವಾಗಿ ಸಿಗುವಂಥದ್ದು ಈ ಕಾಲದಲ್ಲಂತೂ ಸಿಗದೇ ಇಲ್ಲ. ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಮನವಿ ಅಂದ್ರೆ, ಈ ಶಾಲೆಯ ಶಿಕ್ಷಕರೆಲ್ಲರೂ ಸಹ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ನಾವು ಪಾಠ ಮಾಡಿ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅದನ್ನೊಂದು ಸದುಪಯೋಗ ಪಡಿಸ್ಕೊಂಡು ತಂದೆ ತಾಯರಿಗೆ, ಶಾಲೆಗೆ, ಪೋಷಕರಿಗೆ, ಹಾಗೆ ಶಿಕ್ಷಕರಿಗೆ, ತಾಲೂಕಿಗೆ ಹೆಮ್ಮೆ ತರಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶಿಕ್ಷಕರು ಸರಿಯಾಗಿ ಇದ್ದು ಬಿಟ್ರೆ ಭ್ರಷ್ಟ ಮುಕ್ತ ರಾಷ್ಟ್ರವನ್ನಾಗಿ ದೇಶ ಮಾಡಬಹುದು. ತಂದೆ ತಾಯಿ ಮತ್ತೆ ಶಿಕ್ಷಕರು ಅದನ್ನೇ ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಕೊಡದ ಗುರು, ವಿದ್ಯುತ್ ಬಂದ ಕೊಡದ ತಾಯಿ, ಬದ್ಧ ವೈದ್ಯರು. ಹಾಗಾಗಿ ಈ 3 ವ್ಯಕ್ತಿಗಳು ಸರಿಯಾಗಿದ್ದು ಬಿಟ್ರೆ ನಾವು ಒಳ್ಳೆ ನಾಡನ್ನ, ರಾಜ್ಯವನ್ನ ಕಟ್ಟಬಹುದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಅಂತ ನಾನು ಹೇಳ್ತೀನಿ. ಅವಾಗ ಈ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ, ಶಿಕ್ಷಕರ ಮೇಲೆ ಇರ್ತಕ್ಕಂಥ ಅಗಾಧ ಗೌರವ ಹೊರಟೋಗ್ಬಿಡು, ನೋವು ಮಾಡ್ಬಿಡ್ತಾರೆ. ನೀವು ಸೇರು ಅಂತ ಎಲ್ಲ ಇಡೀ ಊರೆಲ್ಲ, ಈ ಸ್ಕೂಲಲ್ಲೆಲ್ಲ ಅವನನ್ನ ಬೈದ್ಬಿಡಲ್ಲ. ಎಲ್ಲರೂ 16 ವರ್ಷದಿಂದ 100% ನಿಂದಸೆಯಿಂದ 100% ಎಲ್ಲ ಟೀಚರ್ಸ್ ಬೇಕು. ಸೊ ಮನೇಲಿ ಏನೋ ನಿಮ್ಗೆ ಸೇರೋಗ್ತಾ ಹಾಗೆ
ಪಾಪ ಅವನು ತಲೆ ಎತ್ತಿರ್ಲಿಲ್ಲ. ಆವಾಗ ಪೇಪರ್ ತರಿಸಿಲ್ಲ, ರಿವ್ಯಾಲ್ಯೂಯೇಷನ್ ಆಗಿದ ತಕ್ಷಣ ಅವನು ಪಾಸ್ ಅಂತ ಆದ ತಕ್ಷಣ ನಮ್ಗೆಲ್ಲ ಸಂತೋಷ, ಪಾಪ ಅವನಿಗೆ ಸಂತೋಷ, ಪೇರೆಂಟ್ಸ್ಗೆಲ್ಲ ಸಂತೋಷ. ಹಾಗಾಗಿ ಇದನ್ನ ಶಿಕ್ಷಕರು ಮಾಡಬಾರ್ದು ಹಾಗೆ ಅಂತಕ್ಕಂಥದ್ದು ನಾನು ಸಾಮಾನ್ಯವಾಗಿ ಹೇಳ್ತಕ್ಕಂಥ ವಿಚಾರ. ಅವನು ಅಭಿಷೇಕ್ ಕಶ್ಯಪ್, ಅವನು 21 ಸೆಕೆಂಡ್ ಪ್ಲೇಸ್, ಇನ್ಸ್ಟಿಟ್ಯೂಟ್ ಸೆಕೆಂಡ್ ಪ್ಲೇಸ್ ಇನ್ ತಾಲೂಕು. ಈಗ ಒಂದು ಇನ್ಸ್ಟಿಟ್ಯೂಟ್ ಫಸ್ಟ್ ಇದ್ದಿ ತಾಲೂಕು ಫಸ್ಟ್. ಒಟ್ಟಿನಲ್ಲಿ ಈಗ ಏನಾಯ್ತು ಅಂದ್ರೆ ಇಡೀ ತಾಲೂಕಿಗೆ ನಮ್ಮ ವಿದ್ಯಾರ್ಥಿಗಳೇ ಫಸ್ಟ್ ಪ್ಲೇಸ್, ನಮ್ಮ ವಿದ್ಯಾರ್ಥಿಗಳೇ ಸೆಕೆಂಡ್ ಪ್ಲೇಸ್. ಪೇಪರ್ ಹಾಕ್ಬೇಕಾಗುತ್ತೆ. ನಮ್ಮ ವಿದ್ಯಾರ್ಥಿ ಥರ್ಡ್ ಪ್ಲೇಸ್, 622, 623 ಹೈಯೆಸ್ಟ್, 622 ಸೆಕೆಂಡ್ ಪ್ಲೇಸ್ ಈ ತಾಲೂಕಿಗೆ, 621 ಥರ್ಡ್ ಪ್ಲೇಸ್. ಇದು ಮೂರನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಾವು ಬಹಳ ಸಂತೋಷವಾಗಿ ನಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನ ಬಹಳ ಮೆಚ್ಚುಗೆ. ವಿದ್ಯಾರ್ಥಿಗಳ ನೋವನ್ನು ಹೇಳ್ತಾರೆ ಅಂತ ಅನ್ಕೊಂಡು ಅವ್ರ ವಿಶಾಲ ಗುಣ ಇದ್ದಾರೆ. ಅವ್ರ ಸಂತೋಷ ಬರಕ್ಕೆ 2 ಮಾಸ ಹೋಗಿದ್ದವರಿಗೆ ನೋವೇ ಬಂದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಸುಮಾರು 15 ಜನ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ. 600 ಮಾರ್ಕ್ಸ್ ಮೇಲೆ ಸುಮಾರು 88 ಜನ 80% ಮಾಡಿದ್ದಾರೆ. 113 ಜನ ಹ್ಯೂಜ್ ಸ್ಟ್ರೆಂತ್ ಅಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ. ಹಿಂದ್ಗಡೆ ನಮ್ಮ ಟೀಚರ್ಸ್ಗಳು ಸರ್ವ ರೀತಿಯಲ್ಲೂ ಹೋರಾಟ ಮಾಡಿದ್ದಾರೆ. ಪಾಪ ಸ್ಟಾರ್ಟಿಂಗ್ ಅಲ್ಲಿ ಆದಷ್ಟು ಬೇಗ ಈ ಮಂತ್ ಆಫ್ ಅಕ್ಟೋಬರ್ ಕ್ವಶನ್ಸ್ ಎಲ್ಲ ಕವರ್ ಮಾಡಿ, ಆಮೇಲೆ ರಿವಿಷನ್ಸ್ ಅನ್ನು ಮಾಡಿ, ಆಮೇಲೆ ನಂಬರ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನು ಕಂಡಕ್ಟ್ ಮಾಡಿ, ನಂತರದಲ್ಲಿ ಪರೀಕ್ಷೆ ಹಿಂದಿನ ತನಕನೂ ಕೂಡ ಕ್ಲಾಸ್ ಮಾಡಿ, ರಿವಿಷನ್ ಮಾಡಿ, ಓದಿಸಿ ಬರ್ಸಿ ಸಾಧನೆ ಮಾಡಿರ್ತಕ್ಕಂಥ ಟೀಚರ್ಸ್ ಒಂದಾದ್ರೆ, ವಿದ್ಯಾರ್ಥಿಗಳು ಸಾಹಸ ಪಟ್ಟು ಓದಿರ್ತಕ್ಕಂಥದ್ದು 2. ಈಗ ನಮ್ಮ ಗಣೇಶ್ ಮೂರ್ತಿ ಹೋಮ್ವರ್ಕ್ ಜೇಬಲ್ಲಿ ಒಂದು ಹೋಮ್ವರ್ಕ್ ಇದೆ, ಹೇಳೋದು ಒಂದು ಹೋಮ್ವರ್ಕ್ ಅಂತ. ಕೆಲವು ವಿದ್ಯಾರ್ಥಿಗಳು ಹಾಗೆ ಓದ್ಕೊಂಡು ಹೋಗಿದ್ದು ಒಂದು, ಅದು ಬರೆಯೋದು ಮಾಡಿರ್ತಾರೆ. ಇದು ಸ್ವಲ್ಪ ಸಮಸ್ಯೆ. ಹಾಗಾಗಿ ವಿದ್ಯಾರ್ಥಿಗಳು ಏನು ಓದಿದ್ದನ್ನ ಸ್ಪಷ್ಟವಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟು ನಮ್ಮ ಶಾಲೆ ಹೆಸರು ಇವತ್ತು ಇಡೀ ತಾಲೂಕಿನಾದ್ಯಂತ, ರಾಜ್ಯದಾದ್ಯಂತ ಚಿತ್ರಿಸಲಿಕ್ಕೆ, ಪ್ರಚಾರ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಶಾಲೆಯ ಘನತೆ ಗೌರವನ ಎತ್ತುತ್ತಿದ್ದಕ್ಕೆ ಈ ಸಾಧಕ ವಿದ್ಯಾರ್ಥಿಗಳನ್ನು ತುಂಬ ಹೃದಯದಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಈ ಸಾಧನೆ ಮಾಡಿದಾಗ ನಮ್ಮ ಮಕ್ಕಳು ವಿಶೇಷವಾಗಿ ವೈಷ್ಣವಿ ಮತ್ತೆ ಅಭಿಷೇಕ್ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಬಿಟ್ಟು ಸೈನ್ಸ್ ತಗೊಂಡು ಓದೇ ಹೋಗ್ತಾರೆ. PCM ತೆಗೆದುಕೊಳ್ತಾರೆ. PCM ತೆಗೆದುಕೊಂಡು IIT ಎಕ್ಸಾಮಿನೇಷನ್ ಅಥವಾ ನೀಟ್ ಎಕ್ಸಾಮಿನೇಷನ್ ಪಾಸ್ ಮಾಡ್ತಾರೆ. ಅದು